ಈ ಬದುಕು ಒಂದು ಚದುರಂಗದ ಆಟ. ಈ ಬದುಕೇ ಒಂದು ಚದುರಂಗ. ಈ ಚದುರಂಗದ ಆಟದೊಳಗಡೆ ಸೋಲು ಗೆಲುವುಗಳು ಬರ್ತಾನೆ ಇರ್ತವೆ. ಆದ್ರೆ ಸೋಲು ಮತ್ತು ಗೆಲುವಿಗೆ ಏನು ಸುತ್ತಕೊಂಡಿರ್ತದ ಅಂತಂದ್ರೆ ಸಮಯ ಸುತ್ತಿಕೊಂಡಿರ್ತದೆ. ಪ್ರತಿಯೊಬ್ಬರಿಗೂ ಕಾಲ ಉತ್ತರ ಕೊಟ್ಕೋತೆ ಹೋಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಕಾಲದ ಉತ್ತರ ಬಂದೇ ಬರುತ್ತೆ. ಕಾಲಾಯ ತಸ್ಮಯ ನಮಃ ಅಂತ ಹೇಳ್ತಾರೆ. ತಮ್ಮ ಯಾರು ಉತ್ತರ ಕೊಡ್ತಾರೋ ಗೊತ್ತಿಲ್ಲ, ಕಾಲ ನಿನಗೆ ಉತ್ತರ ಕೊಟ್ಟೇ ಕೊಡ್ತೈತಿ. ಸೋಲು ಗೆಲುವಿನ ಆಟದಲ್ಲಿ ಕಾಲದ ನಿರ್ಧಾರವನ್ನ ನೀನು ಅರಿತಿ ಅಂತಂದ್ರೆ ನಿನ್ನ ಬದುಕಿನಲ್ಲಿ ನಿನ್ನಷ್ಟು ಶ್ರೇಷ್ಠ ವ್ಯಕ್ತಿಗಳೇ ಯಾರು ಅಂತ. ಒಂದು ಸಣ್ಣದಾದಂತ ಕೊಟೇಶನ್ ನೋಡಿ, ಗಡಿಯಾರ ಹಾಳಾದಾಗ ಸರಿ ಮಾಡೋರು ತುಂಬಾ ಜನ ಇರ್ತಾರೆ. ಗಡಿಯಾರ ಹಾಳಾದಂತ ಸಂದರ್ಭದಲ್ಲಿ ಯಾವುದೋ ಒಂದು ಶಾಪಿಗೆ ಹೋಗಿ ಅದನ್ನ ರಿಪೇರಿ ಮಾಡ್ಕೊಂಡು ಕೈಯಲ್ಲಿ ಕಟ್ಕೊಂಡ್ ಬಿಡ್ತೇವೆ. ಬಹಳಷ್ಟು ಜನ ಗಡಿಯಾರವನ್ನ ರಿಪೇರಿ ಮಾಡಬಹುದು, ರಿಪೇರಿ ಮಾಡ್ಕೊಂಡು ಕೈಯಲ್ಲಿ ಕಟ್ಕೋಬಹುದು ತಮ್ಮ. ಆದರೆ ಸಮಯ ಹಾಳಾದಾಗ ಸರಿ ಮಾಡೋರು ಯಾರೂ ಸಿಗೋದಿಲ್ಲ. ಇದು ನನ್ನ ಸಮಯ, ಈ ಸಮಯವನ್ನ ನನಗ್ ಮಾತ್ರ ನಾನು ರಿಸರ್ವ್ ಇಟ್ಕೋಬೇಕು. ಈ ಸಮಯವನ್ನ ನನ್ನ ಬದುಕಿಗೆ, ನನ್ನ ಉನ್ನತಿಗೆ, ನನ್ನ ಔನ್ನತ್ಯಕ್ಕೆ ಕಾರಣವಾಗುವಂತ ಸಾಧನೆಗೆ ಮಾತ್ರ ಇಟ್ಕೋಬೇಕು, ಮತ್ಯಾವುದಕ್ಕೂ ಅಲ್ಲ. ಇದು ಯೋಗ್ಯರಿಗೆ ಮಾತ್ರ ಈ ಸಮಯವನ್ನ ನೀನು ರಿಸರ್ವ್ ಇಟ್ಕೋ. ನಿನ್ನ ಜೀವನದಲ್ಲಿ ಯೋಗ್ಯತೆ ತಾನಾಗೆ ಬರ್ತದೆ. ಅಲೆಗಳು, ಸಮುದ್ರದ ಅಲೆಗಳು ಮತ್ತು ಸಮಯ ಬದುಕಿನಲ್ಲಿ ಯಾರಿಗಾಗೂ ಕಾಯೋದಿಲ್ಲ. ಅದು ಹಗಲು ರಾತ್ರಿ, ಹಗಲು ರಾತ್ರಿ, ಹಗಲು ರಾತ್ರಿ ಮುಪ್ಪಿನಿಂದ ವೃದ್ಧಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗ್ಬಿಡ್ತೈತಿ. ಸಮಯ ನಮ್ಮನ್ನ ಬಿಟ್ಟು ಬಹು ದೂರ ಹೋಗ್ಬಿಟ್ಟಿರ್ತೈತಿ. ನಮ್ಮನ್ನ ಬಿಟ್ಟು ಎಷ್ಟೋ ಜನ ಮುಂದೆ ಹೋಗ್ಬಿಟ್ಟಿರ್ತಾರೆ, ಸಮಯವನ್ನ ಸದ್ಬಳಕೆ ಮಾಡ್ಕೊಂಡಿರ್ತಾರೆ ಅವರು. ಆದ್ರೆ ನಾ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತೀನಿ, ಅವ್ರ ಬಗ್ಗೆ ಮಾತಾಡ್ದೆ, ಇವ್ರ ಬಗ್ಗೆ ಮಾತಾಡ್ದೆ, ಅವನಿಗೆ ಕೆಟ್ಟದ್ ಮಾಡ್ದೆ, ಇವನಿಗೆ ಮಾಟ ಮಾಡ್ದೆ, ಅವನಿಗೆ ಮಂತ್ರಸದೆ, ಇವನಿಗೆ ಲಿಂಬಿಕಾಯಿ ಒಗ್ಗದೆ. ಇದೇ ನಮ್ಮ ಜೀವನ ಆಗ್ಬಿಟ್ಟೆ. ಕೆಲವೊಂದಿಷ್ಟು ಜನರ ಜೀವನ ಅದೇನೆ ಆಗ್ಬಿಟ್ಟೆ. ಸ್ವಾರ್ಥ. ಒಬ್ಬ ಉನ್ನತಕ್ಕೆ ಹೋಗ್ತಾ ಇದ್ದಾನೆ ಅಂತಂದ್ರೆ ಯಾವ್ದಾದ್ರೂ ಒಂದ್ ಕಡೆ ಹೋಗಿ ಅವನನ್ನ ಕಾಲು ಇಳ್ದ, ಪಟ್ಟಿ ಕಿಚ್ಚು, ಅಸೂಯೆ, ಬದುಕಿನಲ್ಲಿ ಏನು ಮಾಡಕ್ಕಾಗ್ಲಾರ್ದವ್ರದ್ದು ಕೊನೆಯ ಅಸ್ತ್ರ ಅಪ್ರಚಾರ, ಇವೇ ಮಾಡುವಂಥದ್ದು. ಅದಕ್ಕೆ ಸಮಯದ ಜೊತೆ ಆಟ ಆಡು ಹೊರತು ಭಾವನೆಗಳ ಜೊತೆ ಆಟ ಆಡಬೇಡ. ಸಮಯದ ಜೊತೆ ಆಟ ಆಡ್ದಿ ಅಂತಂದ್ರೆ ನೀನು ಮೈದಾನದೊಳಗಡೆ ಸಾಧನೆ ಮಾಡಬಹುದು. ಭಾವನೆ ಜೊತೆ ಆಟ ಆಡ್ದಿ ಅಂತಂದ್ರೆ ನೀನು ಮಾನಸಿಕವಾಗಿ ಕುಗ್ಗಿ ಹೋಗಬಹುದು ತಮ್ಮ. ಅದಕ್ಕೆ ಸಮಯವನ್ನು ಸರಿಯಾಗಿ ಸದ್ಬಳಕೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ವಿದ್ಯಮಾನವನ್ನ ನೋಡೋಣ.